ದ್ರೋಹಿ ಅಂದರೆ ಇವಳು ಒಬ್ಳೇನೆ. ಆಮೇಲೆ ನನ್ನ ಹೆತ್ತು ಮಗ. ಚೆನ್ನಾಗಿದ್ಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಮದುವೆ ವ್ಲಾಗ್ಗಳು ಬರ್ತದೆ. ಇವತ್ತು ತಾರೆ ಮುಹೂರ್ತ ಅಂದರೆ ಮದುವೆ ದಿನದ ವ್ಲಾಗ್ ಆಗಿರುತ್ತೆ. ಅದಕ್ಕೂ ಮುಂಚೆ ನಾನು ಸೀರೆ ಯಾವುದು ಉಟ್ಕೊಂಡಿದ್ದೀನಿ ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ಇವತ್ತು ಗೊತ್ತಾಗಿರುತ್ತೆ, ತಮ್ಮನೆಲ್ಲೂ ನೋಡಿರ್ತೀರ ಯಾವ ಸೀರೆ ಉಟ್ಕೊಂಡಿರ್ತೀನಿ ಅಂತ. ಆ್ಯಂಡ್ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯಾವ ಸೀರೆ ಉಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ನನಗೂ ಒಂದು 3 ಸೀರೆ ಆಪ್ಷನ್ ಇಟ್ಕೊಂಡಿದ್ದೆ ನಾನು, ಈ ಸೀರೆ ಉಟ್ಕೊಳ್ಳೋಣ, ಈ ಸೀರೆ ಉಟ್ಕೊಳ್ಳೋಣ ಅಂತ. ಇನ್ನೊಂದು ನನಗೆ ಟೈಮ್ ಇರಲಿಲ್ಲ, ಸೀರೆ ಸಪ್ರೇಟಾಗಿ ತೊಗೊಂಡು ಪ್ಲ್ಯಾನ್ ಇತ್ತು, ಅದರ ಮುಂಚಿತವಾಗೆ ಪ್ಲ್ಯಾನ್ ಇತ್ತು ನಮಗೆ. ಹೋಗಿ ಸೀರೆ ಪರ್ಚೇಸ್ ಮಾಡಿಬಿಟ್ಟು ಶಾಪಿಂಗ್ ಮಾಡಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಬ್ಲೌಸ್ ಹೊಲಿಸಿ ಸ್ಯಾರಿನ ಉಟ್ಕೋಬೇಕು ಅನ್ನೋದು ಪ್ಲ್ಯಾನ್ ಇತ್ತು ಮೊದಲೇ. ಆದರೆ ಅನಿವಾರ್ಯ ಕಾರಣಗಳಿಂದ ಎಲ್ಲ ಉಲ್ಟಾಪಲ್ಟ ಆಯಿತು. ಸೊ ಅದಕ್ಕೆ ಜಾಸ್ತಿ ಇದು ಮಾಡ್ಕೊಳ್ಳಿಲ್ಲ ನಾನು. ಹೇಗಿದ್ದರೂ ಮನೆಯಲ್ಲಿ ಬ್ಲೌಸು ಮತ್ತು ಸ್ಯಾರಿ ಎಲ್ಲ ರೆಡಿ ಇರೋದೇ ಇತ್ತು. ಮತ್ತು ಒಂದು ಸರಿ ಉಟ್ಟಿರ್ತೀವಿ, ಒಂದು ಯಾವುದೋ ರೇಷ್ಮೆ ಸೀರೆಗಳು, ಅದನ್ನು ಇನ್ನೊಂದು ಸರಿ ಉಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೇ ಒಂದು 3 ಸೀರೆ ನೋಡಿ ಇವಾಗ ತೊಗೊಂಡೋಗಿದ್ದು ನಾನು. ಇದೊಂದು 3 ಸೀರೆಗಳು ಬ್ಲೌಸ್ ಹೊಲಿಸಿರೋದು, ಬ್ಲೌಸ್ ಚೆನ್ನಾಗಿರೋಂಥದ್ದು ತೊಗೊಂಡು ಹೋಗಿದ್ದೆ. ಸೊ ಈ ಸೀರೆಯಲ್ಲಿ ಒಂದು ಸೀರೆ ಉಟ್ಕೊಂಡಿದ್ದೆ ಮದುವೆ ಧಾರೆ ಮುಹೂರ್ತದ ದಿನ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆಲ್ರೆಡಿ ಶ್ರೀಮಂತದ ಸೀರೆ. ಫ್ರೆಂಡ್ಸ್, ಈ ಅತಿಯಾದ ಫಾಸ್ಟ್ ಲೈಫಲ್ಲಿ ವಿಪರೀತ ವೆದರ್ ಕಂಡೀಷನಿಂದ ನಮ್ಮ ಸ್ಕಿನ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಸುಮಾರು ಹಿಂದಿನ ವರ್ಷದ ನಾನು ಪಿಕ್ಚರ್ ನೋಡ್ತಾ ಇದ್ದೆ. ನನ್ನ ಸ್ಕಿನ್ ಎಷ್ಟೊಂದು ಪಿಂಕಿಶ್ ಆಗಿ ಕಾಣ್ತಾ ಇತ್ತು, ಆದರೆ ಇವಾಗ ನನ್ನ ಸ್ಕಿನ್ ತುಂಬಾ ಡಲ್ ಆಗಿದೆ ಅಂತಲೇ ನನಗೆ ಆ ಫೀಲ್ ಆಗ್ತಾಯಿತ್ತು. ಆವಾಗ ನಾನು ಈ ರೀಸೆಂಟಾಗಿ ಮಾಮಾ ಅರ್ತ್ ಅವರು ನ್ಯೂ ಲಾಂಚ್ ಮಾಡಿರೋ ಬೀಟ್ರೋಟ್ ರೇಂಜ್ ಪ್ರಾಡಕ್ಟ್ಸ್ನ ನೋಡಿದೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಇವಾಗ ನಾನು ಡೈಲಿ ಈ ಬೀಟ್ರೋಟ್ ಜೆಂಟಲ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೀಟ್ರೋಟ್ ಮತ್ತು ಹೈಲರಾನಿಕ್ ಆ್ಯಸಿಡ್ನ ಬಳಸಿ ತಯಾರು ಮಾಡಿದ್ದಾರೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಪಿಂಕಿಶ್ ಆಗಿ, ಅಂದರೆ ಪಿಂಕ್ ಗ್ಲೋ ಕೊಡುತ್ತೆ, ಹಾಗೆ ಶೈನಿಯಾಗಿ ಕೂಡ ಕಾಣಿಸುತ್ತೆ. ಆದ್ದರಿಂದ ನಾನು ಈ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಯೂಸ್ ಮಾಡಾದ್ಮೇಲೆ ನಾನು ಹಾಗೆ ಮಾಮಾ ಅರ್ತ್ ಅವರ ಹೈಡ್ರಾ ಫುಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಪಿಂಕ್ ಗ್ಲೋ ಕೊಡುತ್ತೆ, ಮತ್ತು ನಿಮ್ಮ ಸ್ಕಿನ್ನ 48 ಅವರ್ಸ್ವರೆಗೂ ಹೈಡ್ರೇಷನ್ ಆಗಿ ಇಡುತ್ತೆ. ಮತ್ತು ಇದು ಮೇಡ್ ಸೇಫ್ ಕೂಡ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋವಂಥದ್ದು, ಮತ್ತು ಎಲ್ಲ ಥರದ ಸ್ಕಿನ್ ಟೈಪ್ಸ್ಗೂ ಸೂಟಬಲ್ ಆಗುತ್ತೆ. ಮತ್ತು ಇದು ನಮ್ಮ ಇಂಡಿಯಾದ ಬ್ರ್ಯಾಂಡ್, ಹಾಗೆ ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್ ಕೂಡ. ನಿಮಗೇನಾದ್ರು ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಇಲ್ಲೆಲ್ಲ ಸಿಗುತ್ತೆ, ಚೆಕ್ ಮಾಡಿ. ಮತ್ತು ಮಾಮಾ ಅರ್ತ್ ಅವರು 2025 ಒಳಗಡೆ 1 ಮಿಲಿಯನ್ ಅಷ್ಟು ಪ್ಲಾಂಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಹಾಗೆ ನೀವು ತೊಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸ್ಗೂ ಅದನ್ನು ಲಿಂಕ್ ಕೂಡ ಮಾಡ್ತಾರೆ. ಹಾಗೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಆಫ್ಲೈನ್ ಅಲ್ಲದೆ ಆನ್ಲೈನಲ್ಲೂ ನಿಮ್ಮ ನಿಯರ್ ಸ್ಟೋರ್ಸ್ಗಳಲ್ಲೂ ಸಿಗ್ತದೆ. ಒಂದ್ಸರಿ ಚೆಕ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸು ಚೆಕ್ ಮಾಡಿ. ಇನ್ನು ಮ್ಯಾರೇಜ್ ವ್ಲಾಗ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ. ಸುಮಾರು ಜನ ಆಲೇ ಚಾಂದಿನಿನ ವ್ಲಾಗಲ್ಲಿ ಸ್ವಲ್ಪ ಜನ ನೋಡಿಬಿಟ್ಟಿರ್ತೀರ. ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಆದ್ದರಿಂದ ಅವಳ ವೀಡಿಯೋನಲ್ಲಿ ವ್ಲಾಗಲ್ಲಿ ಇಲ್ಲದೆ ಇರೋವಂಥ ಕ್ಲಿಪ್ಪಿಂಗ್ಸ್ ನನ್ನ ವ್ಲಾಗಲ್ಲಿ ಇರುತ್ತೆ, ನನ್ನ ವ್ಲಾಗಲ್ಲಿ ಇಲ್ಲದೆ ಇರೋವಂಥದ್ದು ಅವರ ವ್ಲಾಗಲ್ಲಿ ಇರುತ್ತೆ. ಕೆಲವೊಂದು ಈ ತಾಳಿ ಕಟ್ಟೋದು ಅದೆಲ್ಲನೂ ಒಬ್ಬರು ವ್ಲಾಗಲ್ಲೇ ಇರುತ್ತೆ. ಸೊ ನಿಮ್ಮ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವರು ವಾಚ್ ಮಾಡ್ಬೋದು. ಸೊ ಬನ್ನಿ ಇವಾಗ ನೆಕ್ಸ್ಟು ಕಂಟಿನ್ಯೂ ವ್ಲಾಗ್. ಇನ್ನು ಸ್ಟ್ರೈಟು ಕಲ್ಯಾಣ ಮಂಟಪಕ್ಕೆ ಹೋಗೋಣ. ಸೊ ಯಾವ ರೀತಿ ಮೇಕಪ್ ಮಾಡ್ಕೊಂಡಿದ್ವಿ, ಏನು ಎತ್ತ ಅನ್ನೋದು ಹಾಗೇ ಕಂಟಿನ್ಯೂ ಮಾಡಿಬಿಡ್ತೀನಿ. ಮದುವೆ ಹಿಂದಿನ ರಾತ್ರಿ ನಾವೆಲ್ಲರೂ ಮಲಗೋದು ಲೇಟ್ ಆಗಿತ್ತು. 12:30 1 ಗಂಟೆ ಎಲ್ಲರೂ ಅವ್ರವ್ರ ರೂಮಲ್ಲಿ ಸೆಟಲ್ ಆಗಿ ಮಲ್ಕೊಳ್ಳೋದೆಲ್ಲ. ಇನ್ನು ಖುಷಿ ಬೇರೆ ಮಲಗ್ತಾರಲ್ಲ ಸರಿಗೆ, ಆದ್ದರಿಂದ ಮಲಗಿಸ್ಕೊಳ್ಳಿ ಲೇಟ್ ಆಯಿತು. ನಾನು ಹೇಳಿದ್ದೆ ಮಮತಾ ಫಸ್ಟು ಚಾಂದಿ ಮುಗಿಸ್ಬೇಕು, ಯಾಕಂದರೆ ಚಾಂದಿ ಮುಗಿಸ್ಕೊಂಡು ಅವಳು ಫಸ್ಟು ಕಲ್ಯಾಣ ಮಂಟಪ ಕಡೆ ಹೊರಡಬೇಕು, ಆದ್ದರಿಂದ ಆಮೇಲೆ ನಮ್ಗಳಿಗೆ ಮಾಡೋವಂತೆ ಅಂತ. ಆದ್ದರಿಂದ ಚಾಂದಿನಿಗೆ ಮಾಡಿದ್ದು. ಚಾಂದಿನಿ ತುಂಬ ಚೆನ್ನಾಗಿ ಕಾಣಿಸಿದ್ಲು, ನಂಗೆ ತುಂಬ ಇಷ್ಟ ಆಯಿತು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಾನು ಮತ್ತು ಎಲ್ಲರೂ ಈ ಕಡೆ ಬಂದುಬಿಟ್ವಿ. ಇನ್ನು ಶಿಲ್ಪ, ಆಶಾ ಮೇಕಪ್ ಮಾಡಿಸ್ಕೊತಾ ಇದ್ರು. ಸರಿ ನೀವೆಲ್ಲ ಬನ್ನಿರಿ, ನನಗೆ ಆಲೇ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು, ಎಲ್ಲಿ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳಿ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದರು. ಇದೇ ಆಗೋದು ಪ್ರಾಬ್ಲಮ್. ಬೇರೆ ಕಡೆ ಚೌಟ್ರಿಗಳಲ್ಲಿ ಅಂದರೆ ಈ ಕಲ್ಯಾಣ ಮಂಟಪ ಬಿಟ್ಟು ಬೇರೆ ಕಡೆ ನಾವೇನಾದ್ರು ಹೋಗ್ತೀವಿ ಅಂತಂದರೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ರೂಮ್ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಜೊತೆಗೆ ಅಲ್ಲಿ ಬಂದು ಚಿಕ್ಕಮಂಗ್ಳೂರಲ್ಲಿ ನಾವು ರೂಮ್ ಮಾಡಿದ್ದಲ್ವಾ, ಸೊ ಅಲ್ಲಿಂದ ಅಲ್ಲಿಗೆ ಓಡಾಡೋಕ್ಕೆ 6-7 ಕಿಲೋಮೀಟ್ರ್ ಆಗ್ತಾಯಿತ್ತು. ಸ್ವಲ್ಪ ಕಷ್ಟ ಅಂತಲೇ ಫೀಲ್ ಆಗ್ತಾಯಿತ್ತು ನಮಗೆ ಆ ಕಡೆಯಿಂದ ಈ ಕಡೆ.
ಇನ್ನು ಸರಿ ಅಂದ್ಬಿಟ್ಟು ಬಂದವರೇ ಫಸ್ಟಿಗೆ ಅಂದರೆ ತಾಳಿ ಕಟ್ಟೋಕ್ಕೂ ಮುಂಚೆ ಸ್ವಲ್ಪ ಪೂಜೆ ಎಲ್ಲ ಇರ್ತಲ್ಲ, ಅದು ನಡೀತಾ ಇತ್ತು. ಸರಿ ಅಂದ್ಬಿಟ್ಟು ಪಟ್ಟ ಅಂದ್ಬಿಟ್ಟು ನಾನು ಜಾಯ್ನ್ ಆದೆ. ನಮ್ಮ ಮಾಮ ನಾವು ಎಲ್ಲರೂ ಅಲ್ಲಲ್ಲೇ ನಿಂತಿದ್ವಿ. ಸೋಮ್ ಬಂದು ಖುಷಿನ ಇದು ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಯಾಕಂದ್ರೆ ಖುಷಿನ ಇಟ್ಕೊಳ್ಳಿ ನೀವು ಆರಾಮಾಗಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಧಾರೆ ಮುಹೂರ್ತ 9:30 ಇದ್ದಿದ್ದು. ಆದ್ದರಿಂದ ಎಲ್ಲರೂ ಪಟಪಟ ಅಂತ ರೆಡಿಯಾಗಿ ಬಂದ್ವಿ. ನಾವು ಬರೋಷ್ಟಕ್ಕೆ ನಾವು ಊರಿಂದ ಬೆಳಗ್ಗೆ ಬರೋರೆ ದರ್ಶನ್ ಮತ್ತು ಇವಳು ಚಂದು ಅವರೆಲ್ಲರೂ ಬೆಳಗ್ಗೆ ಬಂದರು. ಅಂದರೆ ಬೆಳಗ್ಗೆನೇ ಮದುವೆ ಅಲ್ವಾ ಇದ್ದಿದ್ದು. ಸೊ ಊರಿಂದ ಇಲ್ಲಿ ಒಂದು 2.5 hour 3 hour ಆಗಿರೋದ್ರಿಂದ ಎಲ್ಲರೂ ಬರೋರೆಲ್ಲ ಬೆಳಗ್ಗೆ ಬಂದಿದ್ದರು. ಬಸ್ ಬೆಳಗ್ಗೆ ಕೂಡ ಮಾಡಿದರು. ಆದ್ದರಿಂದ ಎಲ್ಲರೂ ಬೆಳಗ್ಗೆ ಬಂದರು. ಇನ್ನೊಂದಷ್ಟು ಜನ ರಿಲೇಟಿವ್ಸು, ಆಮೇಲೆ ಅವರ ಊರಿನ ಕಡೆಯವರು ಎಲ್ಲರೂ. ಇನ್ನು ಇವಾಗ ತಾಳಿ ಕಟ್ಟಿದ್ಮೇಲೆ ಇಲ್ಲೇನೋ ಗಂಡು ಹೆಣ್ಣಿಗೆ ಆಟ ಆಡಲಿಕ್ಕೆ ಅಂತ ಬಿಟ್ಟರು. ಅಂದರೆ ಉಂಗುರ ಹಾಕ್ಬಿಟ್ಟು ಅಕ್ಕಿನಲ್ಲಿ ಅದನ್ನು ಹುಡ್ಕೋ ಥರ ಬಿಟ್ಟಿದ್ರು. ಸೊ ಚೆನ್ನಾಗಿತ್ತು ಅದೆಲ್ಲ ಒಂಥರ ನೋಡೋದಕ್ಕೆ. ಆ್ಯಂಡ್ ಜೊತೆಗೆ ಇನ್ನೊಂದು ಏನಂತಂದರೆ ರಿಸೆಪ್ಷನ್ ಇರಲಿಲ್ಲ ಹಿಂದಿನ ದಿನ. ಇವಾಗ ಮದುವೆ ಆಗಿ ಇದೆಲ್ಲ ಶಾಸ್ತ್ರ ಎಲ್ಲ ತಾಳಿ ಕಟ್ಟಿ ಇದೆಲ್ಲ ಶಾಸ್ತ್ರ ಆದಮೇಲೆ ರಿಸೆಪ್ಷನ್ ಶುರು ಆಗೋದು ಇತ್ತು. ಅದಕ್ಕೆ ಸ್ವಲ್ಪ ಎಲ್ಲ ಬೇಗ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಯಾಕೆಂದರೆ 12 ಗಂಟೆ ಅಷ್ಟೊತ್ತಿಗೆ ರಿಸೆಪ್ಷನಿಗೆ ನಿಲ್ಲಿಸ್ಬೇಕು ಅಂತ. ಧಾರೆ ಮುಹೂರ್ತ ಮತ್ತು ಇನ್ನು ಅರುಂಧತಿ ನಕ್ಷತ್ರ ಬೇರೆ ತೋರಿಸೋದು, ಅಲ್ಲೊಂದು ಸ್ವಲ್ಪ ಪೂಜೆ, ಆ ಫೋಟೋಸು ಈ ಫೋಟೋಸು ಅನ್ನೋದೆಲ್ಲ ಲೇಟ್ ಆಗುತ್ತಲ್ಲ. ಆದ್ದರಿಂದ ಸೊ ಇದೆಲ್ಲ ತಾಳಿ ಕಟ್ಟಿದ್ಮೇಲೆ ಈ ಥರ ಎಲ್ಲ ಆಟ ಆಡಿಸಿದ್ಮೇಲೆ ಧಾರೆ ಕಾರ್ಯಕ್ರಮ ಶುರು ಆಯಿತು. ಸೊ ಅವ್ರವ್ರ ದಂಪತಿಗಳು ಅವ್ರವ್ರ ಫ್ಯಾಮಿಲಿಯವ್ರು ಬಂದು ಧಾರೆ ಹೋಯ್ತಾಯಿದ್ರು. ನಾನು ಸೋಮ್ ಎಲ್ಲಿದ್ದೀರಾ ಬನ್ನಿ ಅಂತ ಕೂತ್ಕೊಂಡು ಖುಷಿನ ಕರೆಸಿ ಒಂದು ಫೋಟೋ ತೆಗೆಸ್ಕೊಂಡು ಗಂಡು ಹೆಣ್ಣು ಇಬ್ರಿಗೂ ಆಶೀರ್ವಾದ ಮಾಡಿದ್ವಿ. ಖುಷಿ ಕೈಯಿಂದ ಮಾಡಿಸ್ತಾಯಿದ್ರು ಸೋಮ ಆಶೀರ್ವಾದನ. ಖುಷಿ ಅವಳಿಗೆ ಚಾಂದಿ ಅಂತ ಅವಳಿಗೆ ಗೊತ್ತಾಗ್ತಾನೆ ಇಲ್ಲ ಮೇಕಪ್ ಮಾಡ್ಕೊಂಡಿರೋದಕ್ಕೆ. ಸೊ ಚೆನ್ನಾಗಿ ನಾನು ಸ್ವಲ್ಪ ಟೈಮ್ ಬೇಕಾಗಿತ್ತು, ನನಗೂ ಟೈಮ್ ಸಿಗಲಿಲ್ಲ. ನಾವೆಲ್ಲರೂ ಹೆಂಗೆ ಅಂತಂದರೆ ಸಿಂಗಲಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಾಗಲಿ, ಆಮೇಲೆ ನಾವು ಹುಡುಗರು ಈ ಥರ ಎಲ್ಲ ಮಾಡ್ತಾಯಿದ್ವಿ. ಆದರೆ ಬೇಗ ಒಬ್ಬರು ಇದ್ದರು, ಇಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಬಿಡಿಸಿದ್ರು. ಆಮೇಲೆ ಬಂದವರೆಲ್ಲ ಹಾಗಾಗಿ ಜಸ್ಟ್ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಅಷ್ಟೇ. ಆದರೆ ನಮ್ಮ ಸೈಡಲ್ಲಿ ಮದುವೆ ಆಗೋದಿದೆಯಲ್ಲ ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಟೈಮ್ ಕೊಡ್ತಾರೆ. ಇದೆಲ್ಲ ಟೈಮ್ ಕೊಡಲಿಲ್ಲ ನಮಗೆ. ಅದೊಂದು ಸ್ವಲ್ಪ ಫೀಲ್ ಆಯಿತು. ರಿಸೆಪ್ಷನ್ ನಿಲ್ಲಿಸ್ಬೇಕು ಅನ್ನೋ ಅವಸರ ಜಾಸ್ತಿ ಆಗ್ತಾಯಿತ್ತು. ಸೊ ಯಾಕೆಂದ್ರೆ ಇನ್ನೂ ಅರುಂಧತಿ ನಕ್ಷತ್ರ ತೋರಿಸ್ಬೇಕು ಅಂತ ಹೇಳಿದ್ನಲ್ಲ, ಹಾಗೆ ಇನ್ನು ಖುಷಿ ಮಲ್ಕೊಂಡ್ಬಿಟ್ಲಪ್ಪ. ಎಷ್ಟೊತ್ತು ನಿದ್ದೆ ಮಾಡಿದ್ಲು ಗೊತ್ತಾ. ಅವಳನ್ನ ರೂಮಲ್ಲೇ ಅಲ್ಲೇ ಮಲಗಿಸ್ಬಿಟ್ಟು ನೋಡ್ಕೊಡ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ನಾನು ಸೋಮ್ ಎಲ್ಲರೂ ಫ್ರೀ ಆದ್ವಿ. ಅಷ್ಟರಲ್ಲಿ ಶಿಲ್ಪ ಅವ್ರ ಹಸ್ಬೆಂಡ್ ಕೂಡ ಬೆಳಗ್ಗೆ ಬಂದರು. ಅವ್ರನ್ನ ಮಾತಾಡಿಸ್ಕೊಂಡು ಇವಾಗ ನೆಕ್ಸ್ಟು ಇಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾಯಿದ್ರು. ಇದೊಂಥರ ಕಾಮಿಡಿ ಚೆನ್ನಾಗಿದ್ರೆ ಸುಮ್ಮನೆ ತೋರಿಸೋದು ಅರುಂಧತಿ ನಕ್ಷತ್ರ ಅಲ್ಲಿದೆ ನೋಡು ಅಂತ ಹೇಳಿ. ಅದು ನೀವಿಗೆ ಗೊತ್ತೇ ಇಲ್ಲ ಅರುಂಧತಿ ನಕ್ಷತ್ರ ಅಂತ. ನಾವಾದರೂ ಅದು ಏನು ನಕ್ಷತ್ರ, ಏನು ತೋರಿಸ್ತಾ ಇರೋದು, ಯಾವ ನಕ್ಷತ್ರ ಅಂತೆಲ್ಲ ಕೇಳ್ತಾ ಇದ್ವಿ. ಅದಕ್ಕೆ ಚಾಂದಿ ಆನ್ಸರ್ ಮಾಡಿದ್ಲು. ಚಾಂದಿ ನೀನೆಲ್ಲ ಹೇಳ್ಬೇಕಾಗಿರೋದು, ನೀವೇ ಹೇಳ್ಬೇಕಾಗಿರೋದು ಅದು ಯಾವ ನಕ್ಷತ್ರ ಅಂತ ಹೇಳ್ಬಿಟ್ಟು ಅಂತ ಒಂದಷ್ಟು ಹಾಗೆಯೇ ಕಾಲು ಇಳಿತಾ ಇದ್ವಿ. ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ ಎಲ್ರೂ.
ಅದ್ರ ಹೆಸ್ರೇನಪ್ಪ? ಹೆಸ್ರೇನು ಹೇಳ್ಬೇಕು, ತೋರಿಸ್ತಿರೋ ತಾನೇ ಹೇಳ್ಬೇಕು. ನಂಗೂ ಗೊತ್ತಿರ್ಲಿಲ್ಲ. ಅರುಂಧತಿ ನಕ್ಷತ್ರ. ಇದಾದಮೇಲೆ ಒಂದಷ್ಟು ಫೋಟೋ ಸೆಷನ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದರು ಅವ್ರ ಕ್ಯಾಮ್ರಾಮನ್ನು. ಪಾಪ ಅವ್ರಿಗೆ ಸಿಂಗಲಾಗಿ ಗಂಡು ಹೆಣ್ಣು ಫೋಟೋ ತೆಗೆಸ್ಕೊಳ್ಳೋಕ್ಕೂ ಅವರಿಗೆ ಟೈಮ್ ಇಲ್ಲ. ಲೆವೆಲಿಗೆ ಕ್ವಾಟ್ಲೆ ಕೊಟ್ಟವ್ರು ಎಲ್ಲರೂ. ನಡೀರಿ ಬೇಗ ಬೇಗ, ನಡೀರಿ ಬೇಗ ಬೇಗ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಸರಿ ಅಂದ್ಬಿಟ್ಟು ಇಲ್ಲ ಇರಿ ಒಂದು 5 ನಿಮಿಷ ಅಟ್ಲೀಸ್ಟ್ ಟೈಮ್ ಕೊಡಿ, ಒಂದು ಸ್ವಲ್ಪ ಈ ಏನಿದೆ ಈ ಲುಕ್ಕಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೋಬೇಕಲ್ವಾ ಅಂದ್ಬಿಟ್ಟು ಸಿಂಗಲಾಗಿ ಒಂದಷ್ಟು ಫೋಟೋನ ತೆಗೆಸ್ಕೊಂಡ್ರು. ಇನ್ನು ಇವ್ರು ಚಾಂದಿನಿಯವ್ರನ್ನೆಲ್ಲ ಫೋಟೋ ಸೆಷನ್ ಆದಮೇಲೆ ಅವ್ರನ್ನ ಕಳಿಸ್ಬಿಟ್ಟು ನಾವೆಲ್ಲ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ನಮಗೆ ಸಪ್ರೇಟಾಗಿ ಅಂದರೆ ಚಾಂದಿ ಫ್ರೆಂಡ್ ಇದ್ದಾರೆ ಅಲನ್ ಅಂತ, ಅವ್ರು ಕರೆಸ್ಕೊಂಡಿದ್ದು. ಅವ್ರ ಕಡೆಯಿಂದ ನಾವೊಂದಷ್ಟು ಫೋಟೋಸ್ ಎಲ್ಲರೂ ತೆಗೆಸ್ಕೊಂಡ್ವಿ. ಇನ್ನು ಚಾಂದಿ ರಿಸೆಪ್ಷನ್ಗೆ ರೆಡಿ ಆಗಿ ಅಂತ ಹೋದರು. ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಮತಾ ನನಗೆ ನಾಮಕರಣ ಆಗಿರ್ಬೋದು, ಪ್ರತಿಯೊಂದು ಇವಾಗ ಯಾವುದೇ ಫಂಕ್ಷನ್ಸ್ ಆಗಲಿ ನನ್ನ ಮೇಕಪ್ಗೆ ಮಮತಾನೇ ಕರ್ಸೋದು. ಯಾಕಂದರೆ ನಮ್ಮೂರು ನಮ್ಮ ವಸಂತ ಕಾಯ್ದಲ್ಲ. ಇನ್ನು ಭಾಗ್ಯ ಅಂತ ಹೇಳಿ ಭಾಗ್ಯನೂ ಕೂಡ ಹೇರ್ ಸ್ಟೈಲು, ಸ್ಯಾರಿ ಟ್ರಿಪ್ಪಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರಿಬ್ಬರನ್ನೇ ಕರೆಸಿದ್ದು, ಯಾಕೆಂದ್ರೆ ನಮ್ಮೆಲ್ರಿಗೂ ಮೇಕಪ್ ಬೇಕು ಅಂತ ಹೇಳಿ. ಪಾಪ ಚಾಂದಿಗೆ ರಿಸೆಪ್ಷನಿಗೆ ಟೈಮ್ ಆಗಿಬಿಡ್ತಾಯಿತ್ತು. ಅದಕ್ಕೆ ಬಿಟ್ಬಿಡಿ, ನಾನು ಹಿಂಗೆ ಹೋಗ್ತೀನಿ, ನಾನು ಬಿಟ್ಬಿಡಿ ಎದ್ದೋಗ್ತೀನಿ ಸಾಕು ಅಂತ ಹೇಳ್ತಾಯಿದ್ದು. ಈ ಮದುವೆ ಆದಮೇಲೆ ತಾಳಿ ಕಟ್ಟಿದ್ಮೇಲೆ ರಿಸೆಪ್ಷನ್ ಮಾಡಿದ್ರೆ ಇದೇ ಆಗೋದು ಅವಸರ. ಯಾಕೆಂದರೆ ಗಂಡಿನ ಕಡೆಯವ್ರು ಬಂದು ವೆಯ್ಟ್ ಮಾಡ್ತೀರಿ ಬೇಗ ಆಯ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ. ಆದ್ದರಿಂದ ಸ್ವಲ್ಪ ಚಾಂದಿ ಬಿಡಿ, ನಾನು ಹೋಗ್ತೀನಿ, ಇದು ಸಾಕು ಬಿಡಿ. ಪಾಪ ಬಂದು ಬಾಗಿಲು ತಟ್ತಾನೆ ಇದ್ದರೆ ಹೆಂಗಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಸೇಮ್ ನಂದು ಹೀಗೆ ಆಗಿ ನನ್ನ ಮದುವೆ ದಿನನೇ ರಿಸೆಪ್ಷನ್ ಇದ್ದಿದ್ದು. ಈ ಹಿಂದಿನ ದಿನ ರಿಸೆಪ್ಷನ್ ಮಾಡ್ಕೊಂಡ್ಬಿಟ್ರೆ ಮದುವೆ ದಿನ ಇಷ್ಟೊಂದು ಟೆನ್ಷನ್ ಇರೋದಿಲ್ಲ. ಆದರೆ ಇವ್ರ ಕಡೆ ಪದ್ಧತಿ ಬಂದು ಮದುವೆ ದಿನನೇ ರಿಸೆಪ್ಷನ್ ಮಾಡ್ಕೊಳ್ಳೋದಂತೆ. ಆದ್ದರಿಂದ ಸ್ವಲ್ಪ ಗಜಿಬಿಜಿ ಆ ಥರ ಫೀಲ್ ಆಗ್ತಾಯಿತ್ತು. ಆಗಿರೋ ಟೈಮ್ನಲ್ಲಿ ಸ್ವಲ್ಪ ಟಚ್ ಅಪ್ ಮಾಡಿ ಸ್ಯಾರಿ ಕೊಡಿಸಿ ಹುಡುಗ ಮದುವೆನ ಇವಾಗ ರಿಸೆಪ್ಷನ್ಗೆ ನಿಲ್ಲಿಸ್ತಾ ಇದ್ದಾರೆ. ಇನ್ನು ಮುಗೀತು. ನಾನು ಆಮೇಲೆ ನೆಕ್ಸ್ಟು ನಮ್ಮ ಚಂದು ಬಂದ. ಯಾಕಂದರೆ ಎಲ್ಲರೂ ಪಂಚೆ ಶರ್ಟು ಆ ಥರ ಎಲ್ಲ ಒಂದೇ ಥರ ಗೆಟಪ್ ಹಾಕ್ಕೊಂಡಿದ್ರಲ್ಲ. ಇವಾಗ ಎಲ್ಲರೂ ರಿಸೆಪ್ಷನಿಗೆ ಬೇರೆ ಬೇರೆ ಡ್ರೆಸ್ಸಸ್, ಗಂಡು ಮಕ್ಕಳು ಮಾತ್ರ ಚೇಂಜ್ ಮಾಡಿದ್ರು, ನಾವು ಯಾರು ಚೇಂಜ್ ಮಾಡಲಿಲ್ಲ. ಇರೋ ಸೀರೆನಲ್ಲೇ ಎಲ್ಲರೂ ಜಯಿಸಿದ್ವಿ. ಆದರೆ ಬೆಳಗ್ಗೆ ನನಗೇನಾಯಿತು ಅಂತಂದರೆ ನನ್ನ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರೆಪ್ಪಿಂಗ್ ಯಾವುದೂ ಸರಿ ಹೋಗಲಿಲ್ಲ. ಯಾಕೆ ಅಂತಂದರೆ ನಾನು ತುಂಬ ನರ್ವಸ್ ಆಗೋದೆ. ಯಾಕೆ ಅಂದರೆ ನಾನು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನನಗೆ ಒಂದು ನ್ಯೂಸ್ ಬಂತು. ಏನಪ್ಪ ಅಂತಂದರೆ ನಮ್ಮ ಕಾರು ಆ್ಯಕ್ಸಿಡೆಂಟ್ ಆಯಿತು ಅನ್ನೋ ಥರ ನ್ಯೂಸ್ ಬಂತು. ಯಾರೋ ಒಂದು ಸೈಡಿಂದ ಕಾರಾಗಿ ಗುದ್ಬಿಟ್ಟು ಫುಲ್ಲು ಕಾರು ಡೋರೆಲ್ಲ ಡೆಂಟ್ ಆಗಿಬಿಟ್ಟು ಸ್ಕ್ರ್ಯಾಚ್ ಆಗಿ ಫುಲ್ಲು ಒಂಥರ ಡಿಸಪಾಯಿಂಟ್ ಆಗಿಬಿಟ್ಟೆ ನಾನು. ಅಯ್ಯೋ ಏನಪ್ಪ ಇದು ಬೆಳಗ್ಗೆನೆ ಅನ್ನೋ ಥರ. ಇದರಲ್ಲಿ ಸ್ವಲ್ಪ ಮೇಕಪ್ ಎಲ್ಲ ಸರಿ ಹೋಗಿರಲಿಲ್ಲ. ಅದಕ್ಕೆ ಇವಾಗ ಇವಳಿಗೆ ಟಚಪ್ ಕೊಡ್ಬೇಕಾದ್ರೆ ನನಗೆ ಇನ್ನೇನು ಮದುವೆ ರಿಸೆಪ್ಷನ್ ಇನ್ನೇನು ಮುಗಿತಾ ಬಂತು, ಎಲ್ಲ ಊಟಕ್ಕೆ ಹೋಗ್ತಾಯಿದ್ದೀವಿ. ಸೀರೆ ಶೆಕೆಗೆ ಅದಕ್ಕೂ ಸೀರೆ ಬಿಚ್ಚಿದ್ರೆ ಸಾಕಪ್ಪ ಅನ್ನಿಸ್ತಾಯಿತ್ತು ನನಗೆ, ಬೇರೆ ಡ್ರೆಸ್ ಚೇಂಜ್ ಮಾಡಿದ್ರೆ ಸಾಕಪ್ಪ ಅಂತ ಹೇಳಿ. ಅಷ್ಟರಲ್ಲಿ ಸರಿ ಅಂದ್ಬಿಟ್ಟು ಮಮತಾ, ಭಾಗ್ಯ ಎಲ್ಲರೂ ನಿಂತ್ಕೊಂಡಿದ್ರಲ್ಲ, ಸ್ವಲ್ಪ ನನಗೂ ಟಚಪ್ ಮಾಡಿದ್ರು. ತುರುಪ್ ಥರ ಎಲ್ಲ ಕಟ್ಟಿದ್ನಲ್ವ ಅದೆಲ್ಲನೂ ಬಿಚ್ಚಿಸ್ಬಿಟ್ಟು ಸ್ವಲ್ಪ ಫ್ರೀ ಹೇರ್ ಬಿಡಿಸಿಸ್ದೆ ನಾನು. ಆಮೇಲೆ ಎಲ್ಲರೂ ಇವ್ರು ನೋಡಿ ಗಂಡು ಮಕ್ಕಳೆಲ್ಲ ಪಂಚೆ ಎಲ್ಲ ಏನೇನು ಹಾಕ್ಕೊಂಡಿದ್ರು ಅದನ್ನು ಚೇಂಜ್ ಮಾಡಿಬಿಟ್ಟು ಇವರು ಫಾರ್ಮಲ್ ಡ್ರೆಸ್ಸಸ್ಸು, ಕೋಟು ಅದು ಇದು ಅಂತೆಲ್ಲ ಹಾಕ್ಕೊಂಡು ಇದು ಮಾಡ್ತಾಯಿದ್ರು. ನಂಗೆ ಆಗಲೇ ಊಟಕ್ಕೆ ಕರಿತಾಯಿದ್ರು, ಬನ್ನಿ ಇನ್ನೆಲ್ಲ ಊಟಕ್ಕೆ ಹೋಗೋಣ ಅಂತ ಹೇಳ್ತಾನಿದ್ರು. ಆ್ಯಂಡ್ ಜೊತೆಗೆ ಗಂಡಿನ ಮನೆ ಕಡೆಯವರು ಜಾಸ್ತಿ ಇದ್ದಿದ್ದು. ಅವರು ಜಾಸ್ತಿ ಇದ್ದಿದ್ದರಿಂದ ಫೋಟೋಸ್ ಅವರೇ ಜಾಸ್ತಿ ಇದ್ದಿದ್ದಲ್ವ. ಸರಿ ನಾವು ಹಾಗಿದ್ರೆ ಇನ್ನೇನು ನಾವೆಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ಜನ ಜಾತ್ರೆಯಲ್ಲಿ. ನಾವೆಲ್ಲ ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ನಿಧಾನಕ್ಕೆ ಫೋಟೋ ತೆಗೆಸ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಊಟಕ್ಕೆ ಅಂತ ಇವಾಗ ಡೈನಿಂಗ್ ಏರಿಯಾಗೆ ಹೋದ್ವಿ. ದ್ರೋಹಿ ಅಂದರೆ ಇವಳು ಒಬ್ಳೇನೆ. ಆಮೇಲೆ ನನ್ನ ಎತ್ತು ಮಗ. ಚೆನ್ನಾಗಿದೆಯಾ? ಆಯಿತು, ಬಂದೆ. ಅಮ್ಮ ಬೇಡ ಅಮ್ಮ ಅಲ್ಲೋಗ್ತೀಯ? ಅಲ್ಲಿ ಕೇಶವಣ್ಣ ಹತ್ರ ಹೋಗು.
ಆರಾಮಾಗ್ತೀನಿ ತಲೆ ಕಾಲು ಬೋಟಿ ಇಲ್ವಾ ಇನ್ನು ಮದುವೆನ ಈ ಕಡೆ ಗಂಡಿನ ಮನೆ ಕಡೆಯವ್ರ ಥರ ಮಾಡಿದ್ರಿಂದ ಇವ್ರ ಕಡೆ ಎಲ್ಲ ನಾನ್ ವೆಜ್ ಇರುತ್ತಂತೆ ಮದುವೆ ದಿನ. ನಮ್ಮ ಕಡೆ ಎಲ್ಲ ಸ್ವೀಟ್ಸ್ ಇರುತ್ತಲ್ವ, ಇವ್ರ ಕಡೆ ಎಲ್ಲ ನಾನ್ ವೆಜ್ ಇರುತ್ತೆ. ಆದ್ದರಿಂದ ಒಳ್ಳೆ ಬಿರಿಯಾನಿ ಮತ್ತು ಕಬಾಬು ಅಂದರೆ ಮಂಚೂರಿ ಆ ಥರ ಎಲ್ಲ ಇತ್ತು. ಚಿಕನ್ ಮಂಚೂರಿ ಎಲ್ಲ ಸಾಕಾಗಿತ್ತು. ಊಟದ ಬಗ್ಗೆ ಇನ್ನೊಂದು ಮಾತಾಡೋ ಹಾಗೆ ಇಲ್ಲ, ಅಷ್ಟು ಸೂಪರಾಗಿತ್ತು ಎಲ್ಲ ಅಡುಗೆ ಎಲ್ಲ. ಸೊ ಇದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ಊಟ ಮಾಡ್ಕೊಂಡು ಬಂದಾದಮೇಲೆ ಖುಷಿಗೆ ಒಂದು ಸ್ವಲ್ಪ ಊಟ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ಖುಷಿ ಊಟ ಮಾಡ್ತಾ ಇರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಯ್ಯೋ ಸರಿ ಇನ್ನೇನು ಮಾಡೋದು, ಅವಳು ಎದ್ದವಳಿಗೆ ಊಟ ಮಾಡಿಸಾದ್ಮೇಲೆ ಇವಾಗ ಇವರು ಮಮತಾ ಮತ್ತು ಭಾಗ್ಯ ಇಬ್ಬರು ಹೊರಡ್ತೀನಿ ಅಂತ ಹೇಳ್ತಾಯಿದ್ರು. ಇನ್ನು ಅವ್ರನ್ನ ಕಳಿಸ್ಕೊಡ್ಬೇಕಲ್ಲ ಸೇಫಾಗಿ. ಸೊ ಆದ್ದರಿಂದ ಅರೇಂಜ್ ಮಾಡ್ತಾಯಿದ್ದೆ. ಇನ್ನೇನು ಭುವನಿಗೆ ಹೇಳ್ತಾಯಿದ್ದೆ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡಪ್ಪ. ಇವಾಗ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಇವರು. ಚಿಕ್ಕಮಂಗ್ಳೂರಿಂದ ನಾವು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬಿಡ್ತೀವಿ ಅಕ್ಕ, ನಮ್ಮನ್ನ ಅಲ್ಲಿಗೆ ಬಿಟ್ಕೊಡಿ ಸಾಕು ಅಂತ ಹೇಳಿದ್ರು. ಸರಿ ಅವ್ರಿಗೂ ಊಟ ಮಾಡಿದ್ರೆ ಏನು ಎತ್ತಲ್ಲ ಅಂತ ಕೇಳಿಕೊಂಡು ಇವಾಗ ನೆಕ್ಸ್ಟು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಬನ್ರಿ ಎಲ್ಲೋ ಹೋಗಿರೋದು, ಈ ಕಡೆ ಅಲ್ಲ ಆ ಕಡೆ ಏನೋ. ಬಾಯ್ 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 ಬಾಯ್. ತುಂಬಾ ಚೆನ್ನಾಗಿ ಬಂದಿತ್ತು. ಹಾ ಹೌದೌದು, ತುಂಬಾ ಜನ ಹೇಳಿದ್ರು ಚೆನ್ನಾಗಿದೆ ಅಂತ. ಚೆನ್ನಾಗಿ ನಾನೇ ಹೇಳಿದ್ನಲ್ವಾ. ಹೌದಾ, ಫೈನಲಿ ಅವ್ರ ಯಜಮಾನ್ ಒಪ್ಕೊಂಡ್ರು. ಅವ್ರಿಗೆ ಎಂಗೇಜ್ಮೆಂಟ್ ಮೇಕಪ್ ಇಷ್ಟ ಆಗಿಲ್ಲ, ಮದ್ವೆ ಮೇಕಪ್ ಇಷ್ಟ ಆಗಿಲ್ಲ. ಯಾಕಂದ್ರೆ ಭೂತ ತರ ಕಾಣಿಸ್ತಾ ಇದ್ಲು. ಅಲ್ವಾ, ನಾ ಇದನ್ನ ಹೇಳಿ ಇಲ್ಲ, ನಾನು ಹೇಳ್ದೆ ಮದ್ವೆಗೆ ಕರ್ಸ್ಬೋದೈತಂದ. ಆದ್ರೆ ಅವಳು ಅವತ್ತೇ ತಿರುಪತಿಗೆ ಹೋಗಿದ್ಲು, ಅವತ್ತೇ ಹೋಗಿ ತಿರುಪತಿ ಮಂಡೇ ಎಲ್ಲ ಮಾಡಿದ್ದು. ನಮ್ಮ ಕಾರು ಆಕ್ಸಿಡೆಂಟ್ ಆಗಿದೆ. ಚಿನ್ನಿ ಏನೆಲ್ಲ ಹಿಂಗ್ ಉಜ್ಜಿದೆ ಅಪ್ಪು. ಪಾಪ ಮುಂದ್ ಮಕ್ಕನ ಒಂಥರ ಮಾಡ್ಕೊಂಡಿತ್ತು, ಅದೆಲ್ಲ ಉಜ್ಜೋಗಿರಕ್ಕೆ. ಹೌದು, ನನಗೆ ನನ್ನ ತಮ್ಮನೇ ಇಂಪಾರ್ಟೆಂಟ್. ಅವ್ನು ಹೆಂಗ್ ಮುಖ ಮಾಡ್ಕೊಂಡಿದ್ದ ಗೊತ್ತಾ? ಬಂದೇ ಇಲ್ಲ ಅವನು. ಬಂದ್ಬಿಟ್ಟವನೇ ಅಕ್ಕ ಏನೋ ಅಂತಾಳೆ, ಮಾವ ಏನೋ ಬೇಜಾರ್ ಮಾಡ್ಕೊಂತಾರೆ, ಮಾಮ ಬೇಜಾರಾದ್ರ ಅಕ್ಕ ಅಂತ ಕೇಳ್ತವನೆ. ಇಲ್ಲ ಚಿನ್ನಿ ಹಂಗೇನಿಲ್ಲ ಅಂದೆ. ಇಟ್ಕೊ ಒಂದು ಕ್ಲಿಪ್ಪಿನ ತೆಗಿ. ಗಾಡಿಲಿ ಹೋಯ್ತಾರೇನೋ. ನೀವು ನನ್ನ ಮಕ್ಕಳ ಸರಿಯಾಗಿ ಹೋಗು. ಮತ್ತೆ ಏ ಇಲ್ಲ ಬರ್ ಲಗೇಜ್ ಇಂಟೆ ಹಾಕ್ಬೋದು. ಚಿಕ್ಕಮಂಗ್ಳೂರು ಹೋಗ್ಬೇಕಾ? ಚಿಕ್ಕಮಂಗ್ಳೂರು ಹೋಗ್ಬೇಕಾ? ಹೋಗು ಮತ್ತೆ. ಬಸ್ಸಿಗೆ ಹೋಗಿ ಕೇಳ್ತಾರೆ ಟೈಮಿಂಗು. ಓಯ್ ಸ್ಟ್ಯಾಂಡಿಂಗ್ ಬಸ್ಸಲ್ಲಿ ಹೋಗ್ತೀರಾ? ಸ್ಟ್ಯಾಂಡಿಂಗ್ ಬಸ್ಸಲ್ಲಿ ಇಲ್ಲ, ಇದು ಲಗೇಜ್ ಬಗ್ಗೆ ಹಿಂದೆ ಹಾಕ್ಸಿಸ್ತೀನಿ. ಲಗೇಜ್ ಹಿಂದೆ ಹಾಕ್ತಾ ಇದ್ವಾ? ಹಿಂದೆ ಹಾಕ್ತಾರೆ. ಮೇಕಪ್ ಚಾಂದಿಗಾಗಲಿ ಶಿಲ್ಪ ಆಶಾ ಎಲ್ರಿಗೂ ಚೆನ್ನಾಗಿ ಬಂದಿತ್ತು. ನಾನು ಒಬ್ಳಿಗೆ, ಯಾಕಂದರೆ ಸ್ಕಿನ್ ಸ್ವಲ್ಪ ಟ್ಯಾನ್ ಆಗಿದ್ದರಿಂದ ಅದು ಸರಿಯಾಗಿ ಸೂಟ್ ಆಗ್ತಾರಲ್ಲ. ಆ್ಯಂಡ್ ಜೊತೆಗೆ ನಾನು ತುಂಬ ನರ್ವಸ್ ಆಗ್ತಾ ಇದ್ನಲ್ವಾ, ಆದ್ದರಿಂದ ತುಂಬ ಸ್ವೆಟ್ ಆಗ್ತಾಯಿದ್ದೆ. ಅದು ಫೌಂಡೇಶನ್ ಆಗಲಿ ಏನೂ ನೀಟಾಗಿ ನನ್ನ ಫೇಸ್ಗೆ ಹಿಡಿತಾ ಇರಲಿಲ್ಲ. ಇನ್ನು ನನ್ನ ಸ್ವೀಟ್ ಸಬ್ಸ್ಕ್ರೈಬರ್ ನನಗೋಸ್ಕರ ಚಿಕ್ಕಮಂಗ್ಳೂರಿಂದ ನಾವಿಲ್ಲಿ ಮದುವೆ ಇದೆ, ಇಲ್ಲಿ ಬಂದಿದ್ದೀವಿ ಅಂತ ಗೊತ್ತಿದ್ದು ನಮ್ಮನ್ನು ಹುಡುಕೊಂಡು ಮಾತಾಡ್ಸ್ಕೊಂಡು ಹೋಗೋಕ್ಕೆ, ಒಂದು ಸೆಲ್ಫಿ ತೊಗೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಮದುವೆ ಮನೇಲೂ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿದ್ದರು. ಕೆಲವೊಬ್ಬರು ಮಾತಾಡ್ಸಿದ್ರು, ಕೆಲವೊಬ್ಬರು ಮಾತಾಡಿಸ್ಲಿಲ್ಲ. ನನಗೆ ಮಾತಾಡಿಸ್ಲಿಲ್ಲ ಅನ್ನೋದೇನು ಬೇಜಾರಿಲ್ಲ, ಯಾಕೆಂದರೆ ನಮ್ಗೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಅವ್ರಿಗೆಲ್ಲ ನಾವು ಯಾರು ಅಂತ ಗೊತ್ತಿರ್ತೀವಿ, ಆದರೆ ನಮ್ಗೆ ಯಾರಿಗೂ ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ಮಾತಾಡಿಸಿದವ್ರನ್ನ ಖುಷಿ ಖುಷಿಯಾಗಿ ಮಾತಾಡಿಸ್ದೆ. ಖುಷಿ ಡ್ಯಾನ್ಸ್, ಖುಷಿ ಮಾ ಡ್ಯಾನ್ಸ್, ಖುಷಿ ನೋ ಡ್ಯಾನ್ಸ್ ಮಾಡು, ಡ್ಯಾನ್ಸ್. ಇವಳು ಸುಂದ್ರಿ ಏನವಾ?
ಇನ್ನು ಒಂದು ಒಳ್ಳೆ ಬಿರಿಯಾನಿ ಊಟ, ನಾನ್ ವೆಜ್ ಊಟ. ನಮ್ಮ ಫ್ಯಾಮಿಲಿ ನಾನ್ ವೆಜ್ ಅಂದರೆ ಎಲ್ರಿಗೂ ಪ್ರಿಯನೇ. ಭಾನುವಾರ ಬೇರೆ ಆ ವೆಜ್ಜಿಗೂ ಕೂಡ ಇತ್ತು. ವೆಜ್ ನಮ್ಮ ಸೋಮ ವೆಜ್ ಊಟ ಮಾಡ್ಕೊಂಡು ಬಂದರು. ಅದು ಕೂಡ ಪಲಾವು, ಮಶ್ರೂಮ್ ಪಲಾವ್ ಅದೆಲ್ಲ ಮಾಡಿಸಿದ್ರಂತೆ. ಚೆನ್ನಾಗಿದ್ದ ಅಂತ ಹೇಳಿದ್ರು. ಊಟ ಮಾಡ್ಕೊಂಡ್ರು. ಇನ್ನೂ ರಿಸೆಪ್ಷನ್ನು ಅದು ಇನ್ನೂ ಮುಗ್ದಿರಲಿಲ್ಲ, ಫೋಟೋ ಸೆಷನ್ ಎಲ್ಲ ಮುಗ್ದಿರಲಿಲ್ಲ. ಇವಾಗ ನೆಕ್ಸ್ಟು ಅವ್ರ ಅಪ್ಪ ಅಮ್ಮ, ನಮ್ಮ ಅಮ್ಮಂದಿರೋ ಅದೆಲ್ಲ ಫೋಟೋ ಶುರು ಆಯಿತು. ನೆಕ್ಸ್ಟ್ ಬಂದು ನಾವು ಕೂಡ ಇವಾಗ ನಮ್ಮ ಫ್ಯಾಮಿಲಿಯವರು ಶುರು ಆಯಿತು. ಇವಾಗ ಫ್ಯಾಮಿಲಿದೆಲ್ಲ ಫೋಟೋ ತೆಗಿಬೇಕಲ್ವಾ. ಸೊ ಇವಾಗ ಒಬ್ರು ತಪ್ಪೊಬ್ರು ಇವಾಗ ಬನ್ನಿ 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 ಅಂತ ಕರೆದು ಇವಾಗ ಫೋಟೋ ತೆಗೆಸ್ಕೊತಾ ಇದ್ದೀವಿ ಎಲ್ಲರೂ. ಹಾಯ್ ಮಾಡಮ್ಮ. ಹಾಯ್ ಒಂದೇ ಕೈಯಲ್ಲಿ. ಹಾಯ್ ಬೇಡ ಅದೇ ದುಡ್ಡು. ಕೊಂಬೆ ಇವತ್ತು ನಿನ್ನ ತೋರಿಸ್ತೀನಿ. ಕೊಂಬೆ ಇಲ್ಲಿ ನೋಡಿಲಿ ಅಮ್ಮ ಮಗಳು. ನನ್ನೇ ತೋರ್ಸೋರಿಲ್ಲ, ಎಲ್ರಿಗೂ ತೋರಿಸ್ತೀನಿ, ನನ್ನೇ ತೋರ್ಸೋರಿಲ್ಲ. ಯಾರೋ ಕೊಟ್ಟಿದ್ದು ವಾಪಸ್ ಕೊಡಕ್ ಬಂದು ಅಂದ್ರೆ ತಮ್ಮ ಕಂಗ್ರಾಟ್ಸ್. ಅಷ್ಟೇ. ಆವಾಗಲೇ ಯಾಕೆ ಈ ಮಾತು ಹೇಳಿದೆ ಅಂದರೆ, ನನ್ನೇ ವೀಡಿಯೋನಲ್ಲಿ ತೋರಿಸೋರು ಯಾರೂ ಇಲ್ಲ ಅಂತಂದರೆ ವೀಡಿಯೋ ಮಾಡೋಕ್ಕೆ ಯಾರೂ ಬರ್ತಾನೆ ಇಲ್ಲ. ನನ್ನ ಮಗ ಅಂತೂ ಒಂದು ಕ್ಲಿಪ್ಪಿಂಗು ಕೂಡ ತೆಗ್ದು ಆ ಲೆವೆಲಿಗೆ ಬ್ಯುಸಿಯಾಗಿದ್ದ. ಅವನೇ ಮದುವೆ ಮಾಡ್ಕೋತಾ ಇದ್ದಾನೆ ಅನ್ನೋ ಲೆವೆಲ್ಗೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ನನ್ನ ಕೈಯೇ ಸಿಕ್ಕಿಲ್ಲ ಅವನು. ಹಾಗಿದ್ದ ಎಲ್ಲರ ಜೊತೆ ಅಲ್ಲಿ ಸುತ್ತಾಡೋದು ಇಲ್ಲಿ ಸುತ್ತಾಡೋದು, ಅವ್ರ ಫೋಟೋ ತೆಗೆದು ಇವ್ರ ಫೋಟೋ ತೆಗೆದ್ರಲ್ಲೇ ಬ್ಯುಸಿ ಇದ್ದ. ಅಪ್ಪ ನಾನು ಅದಕ್ಕೆ ಬೇಡ, ಮಕ್ಕಳಾದ್ಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ವಿ. ಇನ್ನು ನಮ್ಮ ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ. ಇಲ್ಲಾಗಲೇ ಹುಡುಗಿ ಆಲೇ 3:30 ಆಗೋಗಿತ್ತು. ಊಟ ಮಾಡಿರಲಿಲ್ಲ ಇನ್ನು. ಪಾಪ ಬೆಳಗ್ಗೆಯಿಂದ ಏನೂ ತಿಂಡಿನೂ ತಿನ್ಸಿರ್ಲಿಲ್ವಂತೆ. ಸುಸ್ತಾಗ್ಬಿಡ್ತಾರೆ, ಬೇಗ ಊಟಕ್ಕೆ ಕಳಿಸ್ರಿ ಅಂತ ಹೇಳ್ತಾನೆ ಇದ್ರು. ಆಮೇಲೆ ಬೇಕಾದ್ರೆ ಫೋಟೋ ತೆಗೆಸ್ಕೊಳ್ಳೋರಂತೆ ಅಂತ ಹೇಳ್ತಾಯಿದ್ರು. ಸರಿ, ನಾವು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕಡೆ ಇದ್ವಾ, ಸರಿ ಬೇಡ ನಡೀರಿ ಎಲ್ರೂ, ಇದು ಅವ್ರಿಗೆ ಗಂಡು ಹೆಣ್ಣು ಊಟಕ್ಕೆ ಹೋಗಲಿ, ಇಲ್ಲೊಂದು ಸ್ವಲ್ಪ ಬೆಳಕು ಕಮ್ಮಿ ಇದೆ, ಇಲ್ಲಿ ಬನ್ನಿರಿ, ಇಲ್ಲಿ ಮೆಟ್ಲ ಮೇಲೆ ಕೂತ್ಕೊಳ್ರಿ, ಎಲ್ಲ ಒಬ್ರು ತಪ್ಪೊಬ್ರು ಸ್ಟೆಪ್ ಬೈ ಸ್ಟೆಪ್ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೊಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಕೆಳಗಡೆಯಿಂದ ಮೇಲೆ ಬರ್ತೀನಿ ನಾನು, ತಿನ್ಸ್ಬೇಕು. ಓಕೆನಾ? ಫೋಟೋ ಫ್ಯಾಮಿಲಿ ಫೋಟೋ ತೆಗಿಬೇಕಾದ್ರೆ ಮಾತ್ರ ಖಂಡಿತವಾಗ್ಲೂ ನಿಜವಾಗ್ಲೂ ನಾನು ತುಂಬಾ ನೆನ್ಪು ಮಾಡಿಕೊಂಡೆ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಯಾರು ನೆನ್ಪು ಮಾಡಿಕೊಂಡೆ ಅಂತ. ಆ ಮಮ್ಮಿನ ತುಂಬಾ ನೆನ್ಪು ಮಾಡಿಕೊಂಡೆ. ಈ ಟೈಮಲ್ಲಿ ನಮ್ಮ ಮಮ್ಮಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಿದ್ರು. ನಾವೆಲ್ಲರೂ ರೆಡಿಯಾಗಿರೋದನ್ನು ನೋಡಿ ಎಷ್ಟು ಖುಷಿ ಪಡ್ತಾಯಿದ್ರು. ಶಿಲ್ಪನ ಮದುವೆನಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಅಮ್ಮ. ಇನ್ನು ಚಾಂದಿನಿ ಮದುವೆನಲ್ಲಿ ಇನ್ನೂ ಚೆನ್ನಾಗಿ ರೆಡಿ ಆಗಬೇಕು ಅಂತ ಪ್ಲ್ಯಾನ್ ಇತ್ತು. ನಾನು ಅದಕ್ಕೆ ಮೇಕಪ್ ಆರ್ಟಿಸ್ಟ್ ಎಲ್ಲ ಕರೆಸಿದ್ನಲ್ವ, ಸೊ ಚೆನ್ನಾಗಿರ್ತಿತ್ತು ಅಂತ ಒಂದು ಆಸೆ ಇತ್ತು. ಆದರೆ ಏನು ಮಾಡೋದು, ವಿಧಿ ಈ ಥರ ಆಗ್ಬಿಡ್ತು. ಆದರೆ ನಮ್ಮಮ್ಮ ನೋಡಿ ನಮ್ಮೆಲ್ಲರೂ ಖುಷಿ ಪಡ್ತಾಯಿದ್ದಾರೆ ಅಂತ ಗೊತ್ತು. ಸೊ ನಾನು ಆ್ಯಕ್ಚುಲಿ ಒಂದು ಫೋಟೋ ತೊಗೊಳ್ಳೋಣ ಅಜ್ಜಿ ಜೊತೆ, ಸಿಂಗಲಾಗಿ ನಮ್ಮ ಅಜ್ಜಿ ಜೊತೆ ಅಂತ ಹೋದೆ. ಅಷ್ಟರಲ್ಲಿ ಒಬ್ಬರು ತಪ್ಪೊಬ್ಬರು ನಾನು ಹಿಂಗೆ ತೆಗೆಸ್ಕೊತೀನಿ ಅಂತ ಎಲ್ಲರೂ ಬಂದು ಸೇರಿಕೊಂಡ್ರು. ಇವಾಗ ನಮ್ಮ ಅಕ್ಕ ಬಂದಳು, ಆಶಾ ಬಂದಳು, ಶಿಲ್ಪ ಬಂದಳು, ಹಿಂಗೆ ಒಬ್ಬರು ತಪ್ಪೊಬ್ಬರು ಹಿಂಗೆ ಎಲ್ಲರೂ ತೆಗೆಸ್ಕೊಂಡ್ವಿ. ಚೆನ್ನಾಗಿತ್ತು. ಎಲ್ಲರೂ ಫೋಟೋ ಸೆಷನ್ನ ತೆಗೆಸ್ಕೊಂಡಿತ್ತು. ಸೊ ಮದುವೆನೂ ಆಯಿತು ಫ್ರೆಂಡ್ಸ್. ಓಕೆ, ಇನ್ನು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿ ಫೋಟೋಸ್ ಎಲ್ಲ ಬಂದಿಲ್ಲ ನನಗೆ, ಬಂದರೆ ಖಂಡಿತ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.